ಬಜಾಜ್ ಪಲ್ಸರ್ NS 200 ಬೈಕ್ ಮಾರಾಟಕ್ಕೆ ಬಂದಿದೆ. ಓನರ್ ಇಲ್ಲೇ ಇದ್ದಾರೆ ಸರ್. ಗಾಡಿ ನಿಮ್ದೇನೆ ಇದು? ನಮ್ದು. ನಿಮ್ಮ ಹೆಸರಲ್ಲೇ ಗಾಡಿ ಇರೋದಾ? ಆರ್ಸಿ ಓನರ್ ನೀವೇನಾ? ಹೌದು ಸರ್. ಮಾಡಲ್ ಎಷ್ಟು ಗಾಡಿದು? 2024 ಮಾಡಲ್. 24 ಮಾಡಲ್. ಓನರ್ಶಿಪ್ ಎಷ್ಟಿದೆ? ಫಸ್ಟ್ ಓನರ್. ನಮಸ್ಕಾರ ವೀಕ್ಷಕರೇ, NBN ಕನ್ನಡ ಯೂಟ್ಯೂಬ್ ಚಾನಲ್ಗೆ ಫೇಸ್ಬುಕ್ ಪೇಜ್ ಆಗಿ ಸರ್ ಪೇಜ್ಗೆ ಆತ್ಮ ಸ್ವಾಗತ. ವೀಕ್ಷಕರೇ, ಇವತ್ತು ನಮ್ಮ ಕಡೆ ಒಂದು ಬಜಾಜ್ ಪಲ್ಸರ್ NS 200 ಬೈಕ್ ಮಾರಾಟಕ್ಕೆ ಬಂದಿದೆ. ಓನರ್ ಇಲ್ಲೇ ಇದ್ದಾರೆ. ಈ ಗಾಡಿ ಬಗ್ಗೆ ಡೀಟೇಲ್ಸ್ ಡೈರೆಕ್ಟ್ ಓನರ್ ಹತ್ರ ತಿಳ್ಕೊಳ್ಳೋಣ. ಈ ಗಾಡಿ ಮಾಡಲ್ ಎಷ್ಟು, ಓನರ್ ಎಷ್ಟಾಗಿದೆ, ಎಷ್ಟು ಕಿಲೋಮೀಟರ್ ರನ್ ಆಗಿದೆ, ಫುಲ್ ಕ್ಯಾಶ್ ಇದೆ, ಲೋನ್ ಇದೆ, ಪ್ರತಿಯೊಂದು ಓನರ್ ಹತ್ರ ತಿಳ್ಕೊಂಡು ಓನರ್ ಇಲ್ಲೇ ಇದ್ದಾರೆ. ಅದಕ್ಕಿಂತ ಮುಂಚೆ ಇನ್ನು ಯಾರು ನಮ್ಮ ಒಂದು NBN ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಈ ವಿಡಿಯೋ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬೆಲ್ಲ ಹಾಸಲ್ ಮಾಡ್ಕೊಳ್ಳಿ. ಹಾಗೆ ಸರ್ ಪ್ರತಿಯೊಬ್ಬರು ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಪ್ರತಿಯೊಬ್ಬರು ಶೇರ್ ಮಾಡಿ. ಹಾಗೆ ಎಸ್ಪೆಷಲಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಯಾರನ್ನ ಬಜಾಜ್ ಪಲ್ಸರ್ NS 200 ಬೈಕ್ ತೊಗೋಬೇಕಂತ ಪ್ಲಾನಿಂಗ್ ಇರ್ತಲ್ಲ, ಅಂಥವ್ರು ವಿಡಿಯೋ ತಪ್ಪ ಶೇರ್ ಮಾಡಿ ತುಂಬ ಯೂಸ್ ಆಗುತ್ತೆ. ಬನ್ನಿ ಸರ್, ಈ ಗಾಡಿ ಬಗ್ಗೆ ಡೀಟೇಲ್ಸ್ ಡೈರೆಕ್ಟ್ ಓನರ್ ಇದ್ರೆ ಓನರ್ ತಿಳ್ಕೊಳ್ಳೋಣ. ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ಮಲ್ಲಿಕಾರ್ಜುನ್ ಸರ್. ನಿಮ್ಮ ತಂದೆ ಹೆಸರು? ದೇವಪ್ಪ ಸರ್. ಗಾಡಿ ನಿಮ್ದೇನೆ ಇದು? ನಮ್ದು. ನಿಮ್ಮ ಹೆಸರಲ್ಲೇ ಗಾಡಿ ಇರೋದಾ? ಆರ್ಸಿ ಓನರ್ ನೀವೇನಾ? ಹೌದು ಸರ್. ಮಾಡಲ್ ಎಷ್ಟು ಗಾಡಿದು? 2024 ಮಾಡಲ್. 24 ಮಾಡಲ್. ಹೌದು. ಎಷ್ಟು ಕಿಲೋಮೀಟರ್ ರನ್ ಆಗಿದೆ? 18,000 ಕಿಲೋಮೀಟರ್. ಓನರ್ಶಿಪ್ ಎಷ್ಟಿದೆ? ಫಸ್ಟ್ ಓನರ್. ಎಲ್ಲ ಜೆನ್ಯೂನ್ ರನ್ನಿಂಗ್ ಇದೆಯಾ? ಎಲ್ಲ ಜೆನ್ಯೂನ್. ಶೋರೂಮ್ ಇಷ್ಟೇ ಸಿಗುತ್ತೆ ಗಾಡಿಗೆ? ಎಲ್ಲ ಶೋರೂಮ್ ಅಲ್ಲೇ ಮಾಡಿಸಿನಿ. 2 ಸರ್ವಿಸ್ ಮಾತ್ರ ಹೊರಗಡೆ ಮಾಡಿಸಿನಿ. 2 ಸರ್ವಿಸ್ ಹೊರಗಡೆ ಆಗಿದೆ, ಮಿಕ್ಕಿದೆಲ್ಲ ಶೋರೂಮ್ ಅಲ್ಲಿ. ಶೋರೂಮ್ ಇಷ್ಟು ಸಿಗುತ್ತೆ ಆಲ್ಮೋಸ್ಟ್ ಸಿಗುತ್ತೆ. ಕಂಡೀಷನ್ ಹೆಂಗಿದೆ ಗಾಡಿದು? ಗುಡ್ ಕಂಡೀಷನ್ ಇದೆ. ಲೋನ್ ಇದೆ, ಫುಲ್ ಕ್ಯಾಶ್ ಗಾಡಿ ಇರೋದು? ಲೋನ್ ಇನ್ನೊಂದು 30,000 ಐತೆ ಸರ್. ಕ್ಲಿಯರ್ ಮಾಡ್ತಾರ? ಕಂಡಿ ಕೊಡ್ತೀರಾ? ಕ್ಲಿಯರ್ ಮಾಡ್ಕೊಡ್ತೀನಿ. ಕ್ಲಿಯರ್ ಮಾಡ್ಕೊಡ್ತೀರಾ? 30,000 ಲೋನ್ ಇದೆ, 30,000 ಕಡಿಮೆ ಇದೆ, ಕ್ಲಿಯರ್ ಮಾಡ್ಕೊಡ್ತೀರಾ? ಕ್ಲಿಯರ್ ಮಾಡ್ಕೊಡ್ತೀನಿ. ಕಂಡೀಷನ್ ಎಲ್ಲ ಓಕೆನಾ? ಏನು ತೊಂದರೆ ಇಲ್ಲ? ಗುಡ್ ಕಂಡೀಷನ್ ಇದೆ ಸರ್. ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇರುತ್ತೆ ನೋಡಕ್ಕೆ ವೀಕ್ಷಕರಿಗೆ? ಮುಂದ್ಗಡೆ ಚೆನ್ನಾಗಿದೆ ಸರ್, ಹಿಂದ್ಗಡೆ 50% ಐತೆ. ಆಲ್ಮೋಸ್ಟ್ ಅಲ್ಲಿ ಮುಂದೆ ಚೆನ್ನಾಗಿದೆ, ಇಂಜಿನ್ ಸ್ವಲ್ಪ ಚೇಂಜ್ ಮಾಡಬೇಕಾಗುತ್ತೆ. ಇಂದ ಚೇಂಜ್ ಮಾಡಿ. ಕಂಡೀಷನ್ ಎಲ್ಲ ಓಕೆನಾ? ಓಕೆ ಸರ್, ಎಲ್ಲ ಕಂಡೀಷನ್ ನೋಡ್ತಾ ಇರ್ಬೇಕು ಸರ್. ಕಂಡೀಷನ್ ಎಲ್ಲ ಓಕೆ ಇದೆ. ಆಲ್ಮೋಸ್ಟ್ ಅಲ್ಲಿ ನಾನು ಚೆಕ್ ಮಾಡಿದ್ದೀನಿ, ನಿಮ್ಗೆ ಒಂದ್ಸರಿ ತೋರಿಸ್ತೀನಿ, ನೋಡ್ಕೊಂಬಿಡಿ. ಆಲ್ಮೋಸ್ಟ್ ಅಲ್ಲಿ ನಾನೆಲ್ಲ ಚೆಕ್ ಮಾಡಿ ನಿಮಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಒಂದು ವಿಡಿಯೋ ತೋರಿಸ್ತೀನಿ, ನೋಡ್ಕೊಂಬಿಡಿ. ನೀಟಾಗಿ ರೋಡ್ ಸ್ಟೆಪ್ ಎಲ್ಲ ತೋರಿಸಿರ್ತೀನಿ, ಒಂದು ಸ್ವಲ್ಪ ತೋರಿಸ್ತೀನಿ, ನೋಡ್ಕೊಂಬಿಡಿ. ಸರ್ ಏನು ಕೋಟ್ ಮಾಡ್ತಾರೆ ಗಾಡಿ ರೇಟು? 1,40,000 ಹೇಳ್ತೀನಿ ಸರ್. 1,40. ಫೈನಲ್ ಅಂದ್ರೆ ಎಲ್ಲಿ ಗಂಟೆ ಆಗ್ಬೋದು? ಒಂದು 30 1,36 ಬಿಡ್ತೀರಾ? ನೋಡ್ತಾರೆ ಸರ್, 1,40,000 ಕೋಟ್ ಮಾಡ್ತಾರೆ. ನೀವು ಡೈರೆಕ್ಟ್ ಮುಂದೆ ಬಂದರೆ 1,30 ಆಗುತ್ತೆ. ಇನ್ನು ಮಾತಾಡ್ಸೋಣ, ಬಂದು ಗಾಡಿ ನೋಡಿ ಚೆಕ್ ಮಾಡಿ ಡೈರೆಕ್ಟ್ ಅವರು ನಿಮ್ಮ ಜೊತೆ ಮಾತಾಡ್ತೀನಿ, ಒಂದು ವ್ಯಾಪಾರ ಆಗುತ್ತೆ. ಆಲ್ಮೋಸ್ಟ್ ಅಲ್ಲಿ ಗಾಡಿ ಕಂಡೀಷನ್ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಲೋನ್ ಕ್ಲಿಯರ್ ಮಾಡಿ ಕೊಡ್ತಾರೆ ನಿಮಗೆ. ಒಂದು 15 ದಿನದಲ್ಲಿ ಲೋನ್ ಕ್ಲಿಯರ್ ಮಾಡಿ HP ಕ್ಯಾನ್ಸಲ್ ಮಾಡಿ ನಿಮಗೆ NOC ಕೊಡ್ತಾರೆ. ನೀವು ಬೇಕಾದ್ರೆ ಟ್ರಾನ್ಸ್ಫರ್ ಮಾಡ್ಕೋಬೋದು. ಆಲ್ಮೋಸ್ಟ್ ಅಲ್ಲಿ ಗಾಡಿ ಕಂಡೀಷನ್ ಮಾತ್ರ ವೆಲ್ ಮೇಂಟೈನ್ ಆಗಿದೆ ಸರ್. ಇನ್ನು ಡೆಡ್ ಅಂದ್ರೆ ಎಲ್ಲಿ ಗಂಟೆ ಆಗ್ಬೋದು? ಅಷ್ಟೇ ಸರ್. 1,30,000. 1,30,000 ಆಗುತ್ತಾ? ನನಗೆ 2,25,000 ಬಿದ್ದಿದೆ ಲೋನ್ ಮೇಲೆ. 1,30,000 ಕೊಡ್ತೀನಿ. ನೋಡ್ತಾ ಇರ್ಬೇಕು ಓನರ್ 1,30,000 ಹೇಳ್ತಾರೆ. ನಿಮ್ಮ ಹತ್ರ ಫುಲ್ ಕ್ಯಾಶ್ ಇದ್ದರೆ ಫುಲ್ ಕ್ಯಾಶ್ ಕೊಟ್ಟು ತೊಗೊಂಡು ಹೋಗ್ಬೋದು. ಇಲ್ಲ ಲೋಕಲ್ ಇಲ್ಲ ಬೆಂಗಳೂರು ಆಗಿದ್ದರೆ ನಿಮಗೆ ಒಂದು 45,000 ಕೊಟ್ಟರೆ ಸಾಕು, ಮಿಕ್ಕಿದಲ್ಲಿ ಲೋನ್ ಮಾಡಿಸ್ಕೊಡ್ತೀನಿ. ಲೋಕಲ್ ಅವರಿಗೆ 45,000 ಡೌನ್ ಪೇಮೆಂಟ್ ಮಾಡಿದ್ದೀನಿ, ಮಿಕ್ಕಿದಲ್ಲಿ ಈ ಗಾಡಿ ಲೋನ್ ಮಾಡಿಸ್ಕೊಡ್ತೀನಿ ನಾನು. ಆಚೆ ಕಡೆಯವ್ರಿಗೆ ಆಗಲ್ಲ, ಲೋಕಲ್ ಬೆಂಗಳೂರಿಗೆ ಮಾತ್ರ ಆಗುತ್ತೆ. ನಿಮ್ಮೂರು? ನಮ್ಮೂರು ಯಾದಗಿರಿ ಸರ್. ಇಲ್ಲ ಬೆಂಗಳೂರಲ್ಲಿ ಇರ್ತೀವಿ. ನೀವು ಇರೋದು ಬೆಂಗಳೂರು. ಗಾಡಿ ನೋಡಕ್ಕೆ ಬೆಂಗಳೂರಲ್ಲಿ ಸಿಗುತ್ತೆ? ಬೆಂಗಳೂರಲ್ಲಿ ಸಿಗುತ್ತೆ. ನೋಡ್ತಾ ಇರ್ಬೇಕು ಸರ್, ಈ ಗಾಡಿ ನಿಮ್ಗೆ ಬೇಕಾದ್ರೆ ನೋಡಕ್ಕೆ ಬೇಕಂದ್ರೆ ನೋಡ್ತಾ ಇರ್ಬೋದು. ತುಮಕೂರು ರೋಡು ಇಲ್ಲಿ ಮಾರುತಿ ಟೆಂಪಲ್ ಇದೆ, ಆ ಟೆಂಪಲ್ ತಲೆ ಬಂದರೆ ನಾವು ಆಲ್ಮೋಸ್ಟ್ ನಿಮ್ಮ ಗಾಡಿ ನೋಡೋಕೆ ಸಿಕ್ಬಿಡುತ್ತೆ. ಎಕ್ಸಾಕ್ಟ್ ಲೊಕೇಶನ್ ಬೇಕಾದರೆ ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ, ನಾನು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಈ ಗಾಡಿ ಬಗ್ಗೆ ಏನು ಬೇಕು ಇನ್ಫಾರ್ಮೇಷನ್ ಬೇಕಾದ್ರೆ ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ, ನಾನು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಇನ್ನೊಂದು ಕಳಿಸ್ಕೊಡ್ತೀನಿ. ಎಕ್ಸಾಕ್ಟ್ ಲೊಕೇಶನ್ ಕಳಿಸ್ಕೊಡ್ತೀನಿ, ಬಂದು ಗಾಡಿ ನೋಡಿ ಚೆಕ್ ಮಾಡಿ ತೊಗೋಬೋದು. ಹಾಗೆ ನಿಮ್ಮ ಕಡೆ NS 200 ಗಾಡಿ ಇತ್ತಂದರೆ ಈ ಗಾಡಿದೊಂದು ಏನೋ ಒಂದು ಆಕ್ಸಸರೀಸ್ ಬೇಕಾಗಿದ್ದಲ್ಲಿ ಈ ಗಾಡಿದು ಬಜಾಜ್ ಪಲ್ಸರ್ NS 200 ಗಾಡಿದು ಪ್ರತಿಯೊಂದು ಆಕ್ಸಸರೀಸ್ ನಾನು ಈ ವಿಡಿಯೋ ಕಡೆ ಪಿನ್ ಮಾಡಿಟ್ಟಿರ್ತೀನಿ. ನಿಮ್ಗೆ ಯಾವುದೇ ಒಂದು ಆಕ್ಸಸರೀಸ್ ಬೇಕಾದರೆ ಡೈರೆಕ್ಟ್ ಕ್ಲಿಕ್ ಮಾಡಿ ಪರ್ಚೇಸ್ ಮಾಡ್ಬೋದು. ಅದೇ ಹೇಳ್ದಂಗೆ ಆವಾಗಲೇ ಹೇಳ್ದಂಗೆ ನಿಮ್ಗೆ 45,000 ಕೊಟ್ಟರೆ ಲೋಕಲ್ ಅವ್ರಿಗೆ ಲೋನ್ ಆಗುತ್ತೆ, ಆಚೆ ಕಡೆ ಲೋನ್ ಆಗಲ್ಲ. ಫುಲ್ ಕ್ಯಾಶ್ ಕೊಟ್ಟು ತೊಗೊಂಡೋಗ್ಬೇಕು. ಆಚೆ ಯಾರನ್ನ ತೊಗೊಂಡ್ರೆ ಲೋಕಲ್ ಅವ್ರಿಗೆ ಆಲ್ಮೋಸ್ಟ್ ಅಲ್ಲಿ ಫುಲ್ ಕ್ಯಾಶ್ ಇದ್ರೆ ತೊಗೊಂಡೋಗ್ಬೋದು. ಇಲ್ಲ ಲೋನ್ ಬೇಕಾದ್ರೆ ಲೋನಿಗೆ ಹೋಗ್ಬೋದು. ಈ ಗಾಡಿ ನಿಮಗೆ ಸಿಗುತ್ತೆ, ವೆಲ್ ಮೇಂಟೈನ್ ಆಗಿದೆ, ಕಂಡೀಷನ್ ಮಾತ್ರ ಏನು ತೊಂದರೆ ಇಲ್ಲ. ಈ ಗಾಡಿ ನೋಡೋಕೆ ನಿಮಗೆ ಸಿಗೋದು ಬೆಂಗಳೂರು ತುಮಕೂರು ನೋಡ್ತಾ ಇರ್ಬೋದು. ತುಮಕೂರು ಟು ಬೆಂಗಳೂರು ರೋಡ್ ಇದೆ. ಆ ರೋಡ್ ಪಕ್ಕದಲ್ಲಿ ಮಾರುತಿ ಶ್ರೀ ಆಂಜನೇಯ ದೇವಸ್ಥಾನ ಇದೆ. ಆಂಜನೇಯ ದೇವಸ್ಥಾನ ಹತ್ರ ಬಂದರೆ ಗಾಡಿ ನೋಡೋಕೆ ಸಿಗುತ್ತೆ. ನಿಮ್ಗೆ ಎಕ್ಸಾಕ್ಟ್ ಲೊಕೇಶನ್ ಬೇಕಾದ್ರೆ ಕಳಿಸ್ಕೊಡ್ತೀನಿ, ಬಂದು ಚೆಕ್ ಮಾಡಿ ತೊಗೊಂಡು ಹೋಗ್ಬೋದು. ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಪ್ರತಿಯೊಬ್ಬರು ಶೇರ್ ಮಾಡಿ. ಎಕ್ಸ್ಪೆಷಲಿ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ರಿಲೇಷನ್ ಯಾರನ್ನ ಬೈಕ್ ತೊಗೋಬೇಕಂತ ಅನ್ಕೋದ್ರೆ ಅಂಥವ್ರಿಗೆ ವಿಡಿಯೋ ತಪ್ಪದೆ ಶೇರ್ ಮಾಡಿ. ಇದೇ ರೀತಿ ಒಳ್ಳೆ ಮಾತಿಗೆ ನೀವು ನಮ್ಮೊಂದು NBN ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬೆಲ್ಲ ಹಾಸಲ್ ಮಾಡ್ಕೊಳ್ಳಿ. ನಮಸ್ಕಾರ ವೀಕ್ಷಕರೇ, ಮುಂದೆ ಸಿಗ್ತೀನಿ. ಧನ್ಯವಾದಗಳು.